ನಮಸ್ಕಾರ ವೀಕ್ಷಕರೇ, ನಾವು ನೋಡ್ತೀವಿ ಸರ್ಕಾರದಲ್ಲಿ ಯಾವುದೇ ಒಂದು ಕಾರ್ಯಗಳಿರ್ಬೋದು ಅಲ್ಲ ಏನೇ ಒಂದು ಸೇವೆ ಮಾಡಬೇಕಾದ್ರೆ ಮೊದಲನೇದಾಗಿ ಬರೋದೇ ಆಶಾ ಕಾರ್ಯಕರ್ತರಾಗಿರ್ತಾರೆ. ಅಂತಹ ಒಂದು ಆಶಾ ಕಾರ್ಯಕರ್ತರು 2001ರಿಂದ ಇವತ್ತಿನವರೆಗೂ ಸತತ ಹೋರಾಟದಲ್ಲೇ ಇರ್ತಾರೆ. ಅವ್ರದ್ದು ಸಮಸ್ಯೆ ಎಂದಿಗೂ ಬಗೆಹರಿದಿಲ್ಲ. ಏನು ತಾನೇ ಅವರ ಸಮಸ್ಯೆ? ಇವಾಗ ಬರ್ತಾ ಇರುವ ಡಿಸೆಂಬರ್ 10ನೇ ತಾರೀಕು ಸಹ ಬೆಳಗಾವಿಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಏನು ನಡೀತಿದೆ, ಅವರ ಬೇಡಿಕೆಗಳು ಏನಾಗಿದೆ, ಅವರ ಸಮಸ್ಯೆಗಳು, ಅವರ ಕುಂದುಕೊರತೆಗಳು ಏನಿದೆ, ಸರ್ಕಾರ ಏನಕ್ಕೆ ಇವರ ಸಮಸ್ಯೆಗಳಿಗೆ ಕಿವಿಗೊಡ್ತಾ ಇಲ್ಲ ಅನ್ನೋದು ನಮ್ಮ ಮೇನ್ ಪ್ರಶ್ನೆ ಆಗಿದೆ. ಬನ್ನಿ ಅವರ ಮುಖ್ಯಸ್ಥರ ಜೊತೆಗೆ ಮಾತಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಗೀತಾ ಅಂತ ಹೇಳ್ಬಿಟ್ಟು ನಾವು ಕಳೆದ ಒಂದು 11 ತಿಂಗಳ ಹಿಂದೆ ಫೆಬ್ರವರಿನಲ್ಲಿ ಬೆಂಗಳೂರಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ ಅಹೋರಾತ್ರಿ 3 ದಿನ ಹೋರಾಟ ಮಾಡಿದಾಗ ಸಿದ್ದರಾಮಯ್ಯ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವರು ಕರೆದು ನಾವು ನಿಮಗೆ 10,000 ರೂಪಾಯಿ, ನಾವು 15,000 ರೂಪಾಯಿ ಬೇಡಿಕೆ ಇಟ್ಟಿದ್ದು, ಅವರು 10,000 ರೂಪಾಯಿ ಮಾಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಅವರು ಹೋರಾಟನ ಹಿಂತೆಗೆದುಕೊಳ್ಬೇಕಂತೇಳಿ ಮನವಿ ಮಾಡ್ಕೊಂಡ್ಮೇಲೆ ನಾವು ಹೋರಾಟನ ಹಿಂತೆಗೆದುಕೊಂಡಿದ್ದಾಯಿತು. ಸತತವಾಗಿ ಇಲ್ಲಿಗೆ ಒಂದು 11 ತಿಂಗಳಿಂದ ನಾವು ಆಫೀಸಿಗೆ ಮನೆಗಳಿಗೆ ತಿರುಗಾಡ್ತಾ ಇದ್ದೀವಿ, ಆದ್ರೂ ಅವರು ಮಾಡ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ 4 ತಿಂಗಳಾಯಿತು, ಇನ್ಸೆಂಟಿವ್ ಬಂದಿಲ್ಲ. ರಾಜ್ಯದಿಂದ ಒಂದು 2-3 ತಿಂಗಳಿಂದ ಬಂದಿರಲಿಲ್ಲ. ಈಗ ರೀಸೆಂಟಾಗಿ ಒಂದು ವಾರದ ಹಿಂದೆನೇ ಬಂತು. ಬಟ್ 10,000 ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಸರ್ಕಾರ ಮಾತು ಉಳಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಹಾಗೂ ಲೀಡರ್ಸು, ಅಲ್ಲಿ ಇರ್ತಕ್ಕಂಥ ಬೆಳಗಾಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತರು ಸುಮಾರು 10,000 ಆಶಾ ಕಾರ್ಯಕರ್ತೆಯರು ಸೇರ್ತಾ ಇದ್ದೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆನೇ ಕೊಡಬೇಕಂತೇಳಿ 1 ದಿನದ ಈ ಹೋರಾಟನ ನಾವು ಮಾಡ್ತಾ ಇರೋದು. ಮುಂದೆ ಇವರು ಏನಾದರೂ ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟನ ಕೈಗೆತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಚ್ಚರಿಕೆನ ಕೊಡೋಕ್ಕಂತೇಳಿ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ ಸರ್. ಮೇಡಮ್, ನೀವು ಸತತವಾಗಿ ಹೋರಾಟಗಳನ್ನ ನಡೆಸ್ಕೊಂಡು ಬರ್ತಲೇ ಇರ್ತೀರಾ. ಆದರೆ ಹೋರಾಟಕ್ಕೆ ನಿಮಗೆ ಜಯ ಸಿಕ್ಕಿದ್ದುಂಟಾ, ಗೆಲುವು ಸಿಕ್ಕಿದೆಯಾ? ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದಾವೆ ಸರ್. ಬಟ್ ನಾವೇನು ಕೆಲಸ ಮಾಡ್ತೀವಿ, ಪ್ರತಿಯೊಂದು ಕೆಲಸ ನಮಗೆ ಫಸ್ಟಿಗೆ ತಾಯಿ ಮತ್ತು ಮಗುವಿನ ಮರಣವನ್ನು ತಪ್ಪಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನು ತಗೊಂಡಿದ್ವಿ ಕೆಲಸಕ್ಕೆ. ಅದು ಬಿಟ್ಟು ಇವಾಗ ನಾನಾ ಕಾಯಿಲೆಗಳು ಏನು ಬರ್ತಾ ಇದ್ದಾವೆ, 32 ಅಲ್ಲ 62 ಅಲ್ಲ, ಇನ್ನೂ ಎಷ್ಟು ಕಾಯಿಲೆಗಳು ಬರ್ತವೆ. ಪ್ರತಿಯೊಂದು ಕಾಯಿಲೆಗಳಿಗೂ ನಮ್ಮನ್ನು ಮುಂಚೂಣಿಯಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಬಳಸ್ಕೊಳ್ತಿದ್ದಾರೆ. ಆದರೆ ಇನ್ಸೆಂಟಿವ್ ಕೊಡೋಕೆ ಮಾತ್ರ ಹಿಂದೇಟಾಗ್ತಿದ್ದಾರೆ. ಆಶಾ ಕಾರ್ಯಕರ್ತೆಯರು ಯಾವತ್ತು ಕೆಲಸದಲ್ಲಿ ಮಾಡಲ್ಲ, ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಿಲ್ಲ. ಮಾಡ್ತೀವಿ, ನಾವು ಏನೇ ಕೆಲಸ ಕೊಟ್ರು ಅದಕ್ಕೆ ತಕ್ಕಂಗೆ ನಮಗೆ ಇನ್ಸೆಂಟಿವ್ ಕೊಡಿ, ನಾವು ಅದ್ರ ಇದ್ರ ಮೂಲಕನೇ ನಮ್ಮ ಕುಟುಂಬಗಳು ಬದುಕ್ತವೆ. ಎಷ್ಟೋ ಜನ ವಿಧವೆಯರು, ಗಂಡ ಇಲ್ಲದವರು ಮತ್ತು ಬಡವರು ಇದ್ದಾರೆ, ಅದರಿಂದ ಬದುಕ್ತಿದ್ದಾರೆ. ನಮಗೆ ಸ್ಯಾಲ್ರಿನ ಮಾಡಿಕೊಟ್ರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಕೇಳ್ಕೊಳ್ತೀವಿ ಸರ್. ಇವಾಗ ನೀವು ಸತತವಾಗಿ ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಈಗ ಸಹ ಹೋರಾಟಕ್ಕೆ ನೀವು ಮುಂಚೂಣಿಯಲ್ಲಿ ನಿಂತಿದ್ದೀರಾ, ಹೋರಾಟದಲ್ಲಿ ನೀವು ಮುಂದೆ ಇದ್ದೀರಾ. ಬಟ್ ನನ್ನ ಪ್ರಶ್ನೆ ಏನಾಗಿದೆ, ನಿಮಗೆ ದೈನಂದಿನ ವೇತನೆ ಆಗಿರ್ಬೋದು, ಇಲ್ಲ ಬೋನಸ್ ಇರ್ಬೋದು, ತಿಂಗಳ ಮಾಸಿಕ ಸಂಬಳ ವೇತನ ಎಷ್ಟಿದೆ ನಿಮಗೆ? ತಿಂಗಳ ಮಾಸಿಕ ಸಂಬಳಕ್ಕೆ ರಾಜ್ಯ ಸರ್ಕಾರದಿಂದ 5,000 ಫಿಕ್ಸ್ ಪೇಮೆಂಟ್ ಬರುತ್ತೆ ಸರ್. ಕೇಂದ್ರದಿಂದ 2,000 ಬರುತ್ತೆ. ಬಟ್ ಇನ್ನು ಉಳಿಕೆದ್ದು ಹೆರಿಗೆಗಿಷ್ಟು, ಬಾಣಂತಿಗಿಷ್ಟು, ಇಂಜೆಕ್ಷನ್ ಮಾಡಿಸಿದ್ರೆ ಮಕ್ಕಳದ್ದು ಮಾಡಿಸಿದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಆ ಥರ ಇನ್ಸೆಂಟಿವ್ ಮೂಲಕ ಬರುತ್ತೆ ಸರ್. ಅದು ಆಶಾ ಸಾಫ್ಟ್ ಅಂತ ಮಾಡಿದ್ದಾರೆ. ಆ ನಿಧಿ ಆಶಾ ನಿಧಿ ಮೂಲಕನೇ ನಾವು ತುಂಬಬೇಕು. 10 ಕೇಸು 5 ಕೇಸು 4 ಕೇಸು ತುಂಬಿದರೆ 1 ಕೇಸ್ 2 ಕೇಸು ಬರುತ್ತೆ. ಅದು ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರೋಲ್ಲ. ಅದನ್ನು ಕೆಲವರಿಗೆ ಗೊತ್ತಾಗಲ್ಲ. ಕೆಲವು PSCಗಳಲ್ಲಿ ಕ್ಲೈಮ್ ಕೊಡಲ್ಲ, ಯಾವ್ದು ಬಂದಿದೆ ಯಾವ್ದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಗೊತ್ತಾಗೋರು ಹುಷಾರಿದ್ದರು ನೋಡ್ಕೊತಾರೆ, ಗೊತ್ತಾಗದೇ ಇರೋಂಥ ಆಶಾ ಕಾರ್ಯಕರ್ತರಿಗೆ ಪೇಮೆಂಟು ಅನ್ಯಾಯ ಆಗ್ತಾ ಇದೆ ಸರ್. ಅರ್ಬನಲ್ಲಿ ಏನು NCD ಇದೆ, ಅದು ಇವಾಗಲೂ ಸಿಗ್ತಾ ಇದೆಯಾ, ಅಲ್ಲ ಪ್ರಾಬ್ಲಮ್ ಸಮಸ್ಯೆಗಳೇನಿದೆ? ಇಲ್ಲ ಸರ್, ತುಂಬ ಸಮಸ್ಯೆನೇ ಇದೆ. ಬಟ್ ನಮಗೆ ಯಾವುದು ವರ್ಷ ಬರುತ್ತೆ ಅಮೌಂಟ್ ಅಂತ ನಮಗೆ ವರ್ಷ NCD ಆನ್ಲೈನಲ್ಲಿ ಎಂಟ್ರಿ ಮಾಡಿಸ್ಕೊತಿದ್ದಾರೆ ಆಶಾಗಳಿಗೆಲ್ಲ ಹೇಳಿ. ಆದರೆ ಇವತ್ತುವರೆಗೂ 1 ರೂಪಾಯಿ ಬಂದೇ ಇಲ್ಲ ಸರ್ ನಮ್ಗೆ ಅದರಿಂದ. ನಿಮ್ಮ ಫೆಸಿಲಿಟೀಸ್ಗಳು ಇವಾಗ ಏನಿರುತ್ತೆ, ಆಶಾ ಕಾರ್ಯಕರ್ತರಿಗೆ ಸಪ್ರೇಟಾಗಿ ಒಂದು ಕೊಠಡಿ ಸಹ ಕಟ್ಟಿಕೊಟ್ಟಿರ್ತಾರೆ. ಆ ಥರ ಕೊಠಡಿ ವಸತಿಗಳು ಇರ್ಬೋದು, ಇಲ್ಲ ನಿಮಗೆ ಸಿಗಬೇಕಾಗಿರುವಂಥ ಫೆಸಿಲಿಟೀಸ್ಗಳು ಏನಿದೆ ಸರ್ಕಾರದಿಂದ ಸಿಗ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ಡೆಲಿವರಿಗೆ ಒಂದೊಂದು ದಿನ 2 ನೈಟ್ ಅಲ್ಲೇ ಇರ್ತೀವಿ ಸರ್. ಆದರೆ ನಮಗೆ ಒಂದು ಸ್ಟೇ ಮಾಡಬೇಕಂತ ಒಂದು ರೂಮೇ ಇಲ್ಲ ಸರ್. ಅಲ್ಲಿ ನಮಗೆ ಒಂದು ಡ್ರೆಸ್ ಚೇಂಜ್ ಮಾಡಬೇಕಾದ್ರೂ ಕೂಡ ಇಲ್ಲ, ವಾಶ್ರೂಮ್ಸ್ ಇಲ್ಲ, ಏನಿಲ್ಲ ಸರ್. ಏನಿದ್ರೂ ಹೊರಗಡೆ ಹೋಗ್ಬೇಕು ಸರ್ ನಾವಲ್ಲಿ. ಇವಾಗ ನೀವು ಈ ಸಮಸ್ಯೆನ ಇವಾಗ ಹೋರಾಟಂಗ ತಗೊಂಡೋಗೋ ಅವಶ್ಯಕತೆ ಏನಾದ್ರು ಏನು ಬಂದಿತ್ತು ಸರ್ಕಾರಕ್ಕೆ? ನೀವು ಮೊದಲೇ ಮನವಿ ಮಾಡ್ಕೊಂಡಿತ್ತಿಲ್ವಾ?
ಮನವಿ ಮಾಡಿದ್ದೀವಿ ಸರ್. ವರ್ಷ ನಾವು ಹೋಗ್ತೀವಿ, ಜನವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕೂಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮನೆಗೆ ಕೂಡ ಹೋಗಿದ್ದೀವಿ. ಅವರು ಭರವಸೆ ಕೊಡ್ತಾರೆ, ಕಳಿಸ್ತಿದ್ದಾರೆ. ಆದರೆ ನಮ್ಮ ಬೇಡಿಕೆನೇ ನೆರವೇರಿಸ್ತಿಲ್ಲ ಸರ್ ನಮಗೆ. ಏನಂತ ಹೇಳ್ತಾರೆ, ನಿಮಗೆ ಯಾವ ಥರ ಭರವಸೆಗಳನ್ನು ಕೊಟ್ಟಿದ್ದರು ಮತ್ತು ಈಗ ನೀವು ಮತ್ತೆ ಕೂರಲು ಕಾರಣ, ಬಲವಾದ ಒಂದು ಕಾರಣ ಇದ್ದೇ ಇರುತ್ತಲ್ಲ, ಏನದು ಬಲವಾದ ಕಾರಣ? ಅದೇ ಸರ್, ಕೇಂದ್ರದಿಂದ ನಮಗೇನು ಇನ್ಸೆಂಟಿವ್ ಬರ್ತಿದೆ, ರಾಜ್ಯದಿಂದ ಏನು ಬರುತ್ತೆ, ನಮಗೆ ಎರಡೂ ಸೇರಿಸಿ 15,000 ಕೊಡ್ರಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಸರ್, ಮೇನ್ ಬೇಡಿಕೆ. ಆದರೆ ಅದು ನಾವು 15 ಕೊಡಲ್ಲ, 10,000 ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರು ಕೊಟ್ಟ ಮಾತಿನಂತಲೇ ನಾವು ಏನು ಸ್ಟ್ರೈಕ್ ಮಾಡ್ತಿದ್ದೀವಿ ಅದರಿಂದ ವಾಪಸ್ ಬರ್ತಿದ್ದೀವಿ. ನೀವು ಹೋಗೋ ತಡ ಮಾಡ್ತೀವಮ್ಮ, ಏಪ್ರಿಲಿಂದ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅಮೌಂಟ್ ಬರ್ತಾನೆ ಇಲ್ಲ ಸರ್ ನಮಗೆ. ಅವ್ರು ಕೊಟ್ಟ ಮಾತಿನಂತೆ ನಿಂದಿರ್ತಿಲ್ಲ ಸರ್. ನನ್ನ ಮಾತು ನಂಬ್ರಿ, ನಾನಿದ್ದೀನಿ, ನಾನು ಮಾತು ಕೊಟ್ಟಿದ್ಮೇಲೆ ನೆರವೇರಿಸ್ತೀನಿ ಅಂತ ಹೇಳಿದ್ರು ಸರ್ ಅವರು. ಆಯಿತು ಸರ್, ನಿಮ್ಮ ಮಾತಿಗೆ ನಾವು ಯಾವತ್ತು ಬದ್ರಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ ತಕ್ಕೋಬೇಕಾಯ್ತು ಸರ್. ಆದರೆ ಆಶಾ ಕಾರ್ಯಕರ್ತೆಯರು ಸತತವಾಗಿ ಮಾಡೋಣ, ಅವರು ಆರ್ಡರ್ ಕಾಫಿ ಕೊಡೋವರಿಗೆ ಅಂತಂದ್ರು ಕೂಡ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರಿಗೆ ನಾವು ಬೆಲೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ತೆಗೆದುಕೊಂಡ್ವಿ ಸರ್. ಬಟ್ ಆದರೆ ಇವತ್ತಿನವರೆಗೂ ಅವ್ರು ನಮಗೆ ಮಾಡಿಕೊಟ್ಟಿಲ್ಲ ಸರ್. ಸರ್ಕಾರದಿಂದ ಜಾತಿ ಗಣತಿ ಮಾಡಲಿಕ್ಕೆ ಅಂತ ಒಂದು ಹೋರಾಟದಲ್ಲಿ ಇರ್ತಾರೆ. ಪ್ರತಿಯೊಂದು ಜಾತಿಗಳು ಏನಿದ್ದಾವೆ ಅದೆಲ್ಲನೂ ಅವ್ರದ್ದೊಂದು ಸೆನ್ಸಸ್ ಮಾಡಬೇಕು ಅಂತ ಇರ್ತಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಆಶಾ ಕಾರ್ಯಕರ್ತರನ್ನೇ ಬಳಸ್ಕೊಬೇಕು ಅಂತ ಸಹ ಇರ್ತಾರೆ. ಬಟ್ ಇವಾಗ ಹೇಳ್ತಾ ಇದ್ರೆ ನಾವುಗಳು ಅದಕ್ಕೆ ಮುಂದೋಟದಲ್ಲಿ ಬರೋದಿಲ್ಲ, ಏನೋ ಸಮಸ್ಯೆ ಇದೆ. ಏನದು ಕಣ್ಣಿಗೆ ಕಾಣಲಾದ ಸಮಸ್ಯೆಗಳು? ಸರ್, ಜಾತಿ ಗಣತಿ ಅಂದರೆ ಇವಾಗ ಮನೆಗೆ ಹೋಗ್ಬೇಕು, ಅವ್ರದ್ದು ಕ್ಯಾಸ್ಟ್ ವೈಸ್ ನಾವು ಜಾತಿದು ಕೇಳ್ಕೊಂತ ಹೋಗ್ಬೇಕು ಸರ್. ಅದು ನಮಗೆ ತೊಗೊಂಬಂದಿದ್ರು ಸರ್, ಮಾಡಲೇಬೇಕು ಅಂತಂದು. ನಮ್ಮ ಟಿ ಎಚ್ ಅವರು ಕರೆಸಿ ನಮಗೆಲ್ಲ ಮಾತಾಡಿದರು, ಕುಂದ್ರಿಸಿ ಮೇನ್ ಲೀಡರ್ಸ್ಗಳನ್ನ ಕರೆಸಿ ಕುಂದ್ರಿಸಿ ಎಲ್ಲ ಮಾತಾಡಿದರು. ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ, ಆದರೆ ಅದಕ್ಕೆ ತಕ್ಕಾದ ಇನ್ಸೆಂಟಿವ್ ನಮಗೆ ಕೊಡ್ತಿಲ್ಲ. ನಮ್ಮದು ಏನು ಪಾಪ್ಯುಲೇಷನ್ ಇದೆ ಆ ಪಾಪ್ಯುಲೇಷನ್ ನಾವು ಕವರ್ ಮಾಡಿಕೊಟ್ರೆ ಬರೀ 2,000 ಕೊಡ್ತೀವಿ ಅಂತಿದ್ದಾರೆ. ಈ ಸಿಟಿಯಲ್ಲಿ ತಿರುಗಾಡೋದು, ಏರಿಯಾ ಬಿಟ್ಟು ಏರಿಯಾಗೆ ಹೋಗೋದು ಭಾಳ ಕಷ್ಟ ಆಗ್ತಿದೆ ಸರ್. ನಾವು ಏನು ಬೇಡಿಕೆ ಇಟ್ಟಿದ್ದೀವಿ, ಹಳ್ಳಿಯಲ್ಲಿ ಕೆಲಸ ಮಾಡೋರ್ಗೆ 5,000, ಸಿಟಿಯಲ್ಲಿ ಕೆಲಸ ಮಾಡೋರ್ಗೆ 10,000 ಕೊಡ್ರಿ, ನಾವು ಮಾಡಿಕೊಡ್ತೀವಿ ಅಂದ್ವಿ ಸರ್. ಆದರೆ ಅವರು ನಾವು ಕೇಳಿದಷ್ಟು ಅಮೌಂಟ್ ಕೊಡೋಕೆ ರೆಡಿ ಇಲ್ಲ. ಅದಕ್ಕಾಗಿ ನಾವು ಅದು ಹಿಂಜರಿದ್ವಿ ಸರ್. ಹೇಳ್ಬೇಕಂದ್ರೆ ಸರ್, ಇದು ಜಾತಿ ಜನಗಣತಿ ಇದು ನಮಗೆ ಕೊಡಲೇಬಾರ್ದು ಸರ್ವೆ. ಯಾಕಂದರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋರು, ಮಹಿಳೆಯರ ಮಧ್ಯೆ ನಾವು ಕೆಲಸ ಮಾಡೋರು, ಮತ್ತು ಜನಗಳ ಮಧ್ಯೆ ನಮಗೆ ಅವರಿಗೆ ಬಾಂಧವ್ಯ ಇರುತ್ತೆ. ಈ ಸರ್ವೆನಲ್ಲಿ ನಿಮಗೆ ಆಸ್ತಿ ಎಷ್ಟಿದೆ, ನಿಮ್ಮ ಹೊಲದ್ದು ಪಾಣಿ ಎಲ್ಲ ಎಷ್ಟಿದ್ದಾವೆ, ನಿಮ್ಮ ಗೋಲ್ಡ್ ಇದೇನಾ, ಗಾಡಿಗಳಿದೇನಾ, ರೇಷನ್ ಕಾರ್ಡ್ದು ಪ್ರತಿಯೊಂದನ್ನು ಅದರಲ್ಲಿ ಕೇಳಿದ್ದಾರೆ. ನಾಳೆ ಏನಾದರೂ ರೇಷನ್ ಕಾರ್ಡ್ ಹೋಯ್ತು, ಯಾವುದೋ ಕಾರಣಕ್ಕೆ ಹೋಯ್ತು ಅಂದರೆ ಅವರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತವೆ. ನಾವು ಅವ್ರ ಮನೆ ಮಕ್ಕಳ ಥರ ನಾವು ಕೆಲಸ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಮಗೆ ಈ ಸರ್ವೆ ಬೇಡ, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ದು ಬಿಟ್ಟರೆ ಬೇರೆ ಯಾವುದು ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಹೋರಾಟದಿಂದ ತೆಗೆದುಕೊಂಡ್ವಿ ಸರ್. ನಮ್ಮನ್ನು ಕೈ ಬಿಟ್ಟರು ಸರ್ ಕೊನೆಗೆ ಸರ್ಕಾರ. ಸೊ ಈಗ ನೀವು ಡಿಸೆಂಬರ್ 10ನೇ ತಾರೀಕು ನೀವು ನಡೆಸ್ತಿರೋ ಹೋರಾಟದಲ್ಲಿ ಮುಖ್ಯ ಉದ್ದೇಶಗಳು ಮತ್ತು ನಿಮ್ಮ ಬೇಡಿಕೆಗಳು ಏನಿದೆ? ಮುಖ್ಯ ಉದ್ದೇಶ ಸರ್, ನಾವು 15,000 ರೂಪಾಯಿ ಕೇಳಿದ್ನ 10,000 ಏನು ಮಾಡ್ಕೊಡ್ತೀವಿ ಅಂದ್ರೆ 10,000 ನಮಗೆ ಈಡೇರಿಸ್ಬೇಕು ಸರ್. ಫಿಕ್ಸ್ ಪೇಮೆಂಟ್ ಮಾಡಬೇಕು. ಕೇಂದ್ರದ್ದು ನಮಗೆ 1,500 ರೂಪಾಯಿ ಹೆಚ್ಚಳ ಆಗಿದೆ ಸರ್ ಆಗಸ್ಟಿಂದ. ಅದನ್ನು ಸೇರಿಸಿ ಇದರಲ್ಲಿ 10,000ದಲ್ಲಿ ಹಾಕ್ಕೊಡ್ತೀವಿ ಅಂದೆ ಸರ್. ಬೇಡ, ನಮಗೆ ಕೇಂದ್ರಕ್ಕೆ ಇರಲಿ, ಅದ್ರದ್ದು ಸಪ್ರೇಟ್ ಬರಬೇಕು. ಮತ್ತು 10,000 ರೂಪಾಯಿ ನೀವು ಏನು ಹೇಳಿದ್ರೆ ಮಾತು ಕೊಟ್ಟಂತೆ ನಮ್ಮನ್ನು ನಡ್ಕೋಬೇಕಂತ ಹೇಳ್ಬಿಟ್ಟು ನಾವು ಮೇನ್ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ ಸರ್. ಮತ್ತು 60 ವರ್ಷ ಆದಮೇಲೆ ರಿಟೈರ್ಡ್ ಆಗಿದ್ದಾರೆ ನಮ್ಮ ಆಶಾಗಳು ಭಾಳ ಜನ. ಅವರಿಗೆ ಏನು ವೇತನ ಇಡಿಗಂಟು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿಲ್ಲ ಸರ್. ಮತ್ತು ಆಕ್ಸಿಡೆಂಟ್ ಆಗ್ತದೆ ಆಶಾಗಳಿಗೆ, ಏರಿಯಾಕ್ಕೆ ಹೋಗ್ಬೇಕಾದ್ರೆ, ವ್ಯಾಕ್ಸಿನ್ ಬಾಕ್ಸ್ ತರಬೇಕಾದ್ರೆ. ಆವಾಗ ಗಂಡಂದಿರು ಕೂಡ ಆಶಾ ಕಾರ್ಯಕರ್ತರ ಪರವಾಗಿ, ಹೆಂಡತಿಯರ ಪರವಾಗಿ ಹೋಗಿರ್ತಾರೆ. ಅವರು ಆಕ್ಸಿಡೆಂಟಲ್ಲಿ ಸತ್ತಿದ್ದಾರೆ. ಅವ್ರಿಗೂ ಏನು ಆಕ್ಸಿಡೆಂಟಲ್ ಡೆತ್ದು ಏನು ಅಮೌಂಟು ಕೊಟ್ಟಿಲ್ಲ ಸರ್. ನಮಗೆ ಅದನ್ನು ಕೊಡ್ಬೇಕಂತೇಳಿ ಕೇಳ್ಕೊಳ್ತಿದ್ವಿ ಸರ್, ಮೇನ್ ಬೇಡಿಕೆ. ನಿಜಕ್ಕೂ ಸರ್ಕಾರ ಬಂದು ನಿಮಗೆ ಇಷ್ಟೆಲ್ಲ ನಿಮ್ಮನ್ನು ಎಲ್ಲ ಥರದ ಆಶೆಗಳನ್ನು ಯೂಸ್ ಮಾಡ್ಕೊತಾರೆ, ಬಹಳಷ್ಟು ಕಾರ್ಯಗಳಿಗೆ ಯೂಸ್ ಮಾಡ್ಕೊತಾರೆ. ಬಟ್ ಯಾವ ಕಾರಣದಿಂದ ಮೊದಲು ನಿಮ್ಗೆ ಈ ಥರದ ಬಿಗಿನಿಂಗಿಂದಲೂ ಇದೇ ಥರ ಸಮಸ್ಯೆಗಳಿದ್ವಾ, ಇಲ್ಲ ಕೆಲವು ವರ್ಷಗಳಿಂದ ಈ ಥರ ಸಮಸ್ಯೆಗಳು ಬಾಧಿಸ್ತಾ ಇದ್ದಾವೆ ನಿಮ್ಮನ್ನ? ನಮಗೆ ಮೊದಲಿಗೆ ಆಶಾ ಕಾರ್ಯಕರ್ತೆಯರಾಗಿ ಕೆಲಸಕ್ಕೆ ತಗೊಂಡಾಗೆ 500ರಿಂದ 1,000 ರೂಪಾಯಿ ಬರ್ತಾ ಇತ್ತು ಸರ್. ಬರೀ 2 ತಾಸಲ್ಲ, 1 ತಾಸು, ಅರ್ಧ ತಾಸು ನೀವು ಏರಿಯಾಕ್ಕೆ ಹೋಗಿ ಬಂದರೆ ಸಾಕು. ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ನೀವೇನು ರಿಪೋರ್ಟಿಂಗ್ ಮಾಡೋಂಥ ಅವಶ್ಯಕತೆನೂ ಇಲ್ಲ. ಬರೀ ನೀವು ಜನರ ಹತ್ರ ಮಾತಾಡಿ ಕರ್ಕೊಂಬಂದು ಆಸ್ಪತ್ರೆಗೆ ಸೇವೆ ಕೊಡಿಸಿದ್ರೆ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡ್ರು ಸರ್. ಆದರೆ ಇವಾಗ ಬಂದುಬಿಟ್ಟು ಪ್ರತಿಯೊಂದು ರಿಜಿಸ್ಟ್ರು ಏನಿಲ್ಲ ಅಂದರೆ ಒಂದು 10ರಿಂದ 15 ರಿಜಿಸ್ಟ್ರುಗಳು ಬರೀಬೇಕು. ಮತ್ತು ಫೋನಲ್ಲಿಗೆ ಎಲ್ಲ ಆ್ಯಪ್ಗಳು ಬಂದಿದ್ದಾವೆ, ಅದರಲ್ಲಿ ಕೆಲಸ ಮಾಡಿರಿ ಅಂತ ಹೇಳ್ತಿದ್ದಾರೆ. ಭಾಳ ಜನಕ್ಕೆ ಅವಾಗ 7th ಓದಿ 10th ಓದೋರನ್ನ ತೊಗೊಂಡಿದ್ದಾರೆ. ಇವಾಗ ಅವರಿಗೆ ಅವೆಲ್ಲ ಬರೋಂಗಿಲ್ಲ. ಆ ಥರ ಏನಾದರೂ ಅವ್ರನ್ನ ಕೆಲಸದಿಂದ ಕೈ ಬಿಟ್ಟರೆ ಅವ್ರ ಸಂಸಾರಗಳು ಬೀದಿಗೆ ಬರ್ತವೆ. ಅದಕ್ಕೋಸ್ಕರ ನಾವು ಮೇನ್ ಬೇಡಿಕೆ ಸರ್, ನಮಗೆ ಆನ್ಲೈನ್ ವರ್ಕ್ ಏನಿದ್ದಾವೆ ಅದು ಕೊಡಬಾರ್ದು. ನಾವು ಮ್ಯಾನ್ಯಲ್ ಆಗಿ ಕೆಲಸ ಮಾಡ್ತೀವಿ. ಮೊದಲು ಏನು ಹೇಳಿ ತೊಗೊಂಡಿದ್ರೆ ಅದೇ ರೀತಿಯೇ ನಮ್ಮನ್ನು ಕೆಲಸ ಮುಂದುವರಿಸ್ಬೇಕಂತೇಳಿ ನಾವು ಕೇಳ್ಕೊತಿದ್ದೀವಿ ಸರ್.
ನಿಜಕ್ಕೂ ವೀಕ್ಷಕರೇ ನೋಡ್ತಾ ಇದ್ದೀರಾ, ನಮ್ಮ ಮನೆಗೆ ಪ್ರತಿನಿತ್ಯ ಯಾವುದೇ ಥರದ ಒಂದು ಸೇವೆಗಳಿರ್ಬೋದು, ಇಲ್ಲ ಸೆನ್ಸಸ್ ಇರ್ಬೋದು, ಈ ಥರ ಬಹಳಷ್ಟು ಸೇವೆಗಳಿಗೆ ಆಶಾ ಕಾರ್ಯಕರ್ತರು ನಮ್ಮ ಮುಂದೆನೇ ತಿರುಗಾಡ್ತಾ ಇರ್ತಾರೆ. ಅವರ ಜವಾಬ್ದಾರಿ ಕೂಡ ನಮ್ಮ ಜೊತೆಗೆ ಇರುತ್ತೆ. ಇಂತಹ ಒಬ್ಬರಿಗೆ ಒಂದು ಆಶ್ರಯವನ್ನು ಕೊಡಬೇಕಾಗಿರುವಂಥ ಸರ್ಕಾರ ಈ ಥರ ಏನಕ್ಕೆ ಮಾಡ್ತಾ ಇದೆ ಎಂದು ನಿಜವಾಗ್ಲೂ ಒಂದು ನಾಚಿಕೆಯ ವಿಷಯವಾಗೇ ಇದೆ. ಇದು ಏನಕ್ಕೆ ಅಂದರೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದ ಬಳಿ ಎಲ್ಲ ಸವಲತ್ತುಗಳಿದೆ. ಪ್ರತಿನಿತ್ಯ ಜನರು ಟ್ಯಾಕ್ಸ್ ಅನ್ನೋದು ಕಟ್ತಾ ಇರ್ತಾರೆ. ಅದರ ಜೊತೆಗೆ ಇವರು ಸಹ ಶ್ರಮ ಬೆವರು ಸುರಿಸಿ ಅವರು ದುಡಿತಾ ಇದ್ದಾರೆ. ಇವರಿಗೆ ಒಂದು ನ್ಯಾಯ ಸಿಗಲಿ ಅಂತ ನಾವು VTV ಬಳ್ಳಾರಿ ಮುಖಾಂತರ ಅಂತ ಕೇಳ್ಕೊತೀವಿ. ನಿಮ್ಮ ಹೋರಾಟದಲ್ಲಿ ನಾವು ಭಾಗಿರ್ತೀವಿ ಅಂತ ಕೇಳ್ಕೊತೀವಿ ಮೇಡಮ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಶೋ. ಥ್ಯಾಂಕ್ ಯು.